ಈಗಾಗಲೇ ಸುಮಾರು 2,000 ಕೋಟಿ ರೂಪಾಯಿ ಆಸ್ತಿಗಳನ್ನ ಈಗಾಗಲೇ ಸರ್ಕಾರ ಬಿಡಿಎ ವಶಕ್ಕೆ ತೆಗೆದುಕೊಂಡಿದೆ. ಈ ವಿಚಾರವನ್ನ ತಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನೊಂದು ಬಿಡಿಎ ವತಿಯಿಂದ ಒಂದು ಪ್ರಮುಖವಾದಂತಹ ಅನೌನ್ಸ್ಮೆಂಟ್ ಏನಂದ್ರೆ 3,502 ಭೂ ಮಾಲೀಕರು ಆಸ್ತಿಯನ್ನ ಶಿವರಾಮ್ ಕಾರಂತ್ ಲೇಔಟ್ಗೆ ಕೊಟ್ಟಿದ್ರು. ಅನೇಕ ನಾನಾ ಕಾರಣದಿಂದ ಅವರು ಯಾರು ಕೂಡ ಸೈಟ್ಗಳನ್ನ ಕೊಡಕ್ ಆಗಿರಲಿಲ್ಲ. ಕೆಲವರು ವಾಪಸ್ಸು ಕೋರ್ಟ್ಗೆ ಹೋಗಿದ್ರು, ಕೆಲವರು ಭೂ ಮಾಲೀಕರು ಬೇರೆಯವರು ಮಾರ್ಕೊಂಡಿದ್ರು, ಏನೇನೋ ಅಡಚಣೆಗಳಿತ್ತು. ಸೊ ಅದಕ್ಕೆ ಕೋರ್ಟಿಂದಲೂ ಕೂಡ ನಾವು ಪರ್ಮಿಷನ್ ತೆಗೆದುಕೊಂಡು 18,000 ಜನರಿಗೆ ಸೈಟ್ ಅನ್ನ, ಭೂ ಮಾಲೀಕರ ಸೈಟ್ ಅನ್ನ 18,000 ಸೈಟ್ಗಳನ್ನ 15ನೇ ತಾರೀಕಿಂದನೇ ಅವರಿಗೆ ನೆಕ್ಸ್ಟ್ ನಾಳೆ ನಾಳಿದ್ದಿಂದ 15ನೇ ತಾರೀಕಿಂದ ಅದನ್ನ ನೋಟಿಫೈ ಮಾಡಿ ಅವರು 15ನೇ ತಾರೀಕಿಂದನೇ ಅವರ ದಾಖಲೆಗಳನ್ನ ಒದಗಿಸಿಕೊಟ್ಟು ಅವ್ರಿಗೆಲ್ಲ ಪ್ರೋಸೆಸ್ ಅದಕ್ಕೆಲ್ಲ ಕಂಪ್ಯೂಟರೈಸೇಷನ್ ನಾವು ಮಾಡಿದೀವಿ. ಅವರೆಲ್ಲರೂ ಕೂಡ 15ನೇ ತಾರೀಕಿಂದನೇ ತೆಗೆದುಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಇನ್ನೊಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದು, ಕೆಲವರು 2 ಎಕರೆ ಇರೋರು, ಕೆಲವರು 1 ಎಕರೆ ಇರೋರು, ಕೆಲವನ್ನ ಜಾಸ್ತಿ ಇರೋರು, ನಿಮ್ಗೆ ಯಾರು ಒಂದು ಜಾಗದಲ್ಲಿ ಸ್ವಲ್ಪ ದೊಡ್ಡ ಸೈಟ್ ಬೇಕು ಅಂದ್ರೂ ಕೂಡ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದು. ಅದಕ್ಕೆ ಕೆಲವರು ಮಾತ್ರ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಎಷ್ಟು ಜನ ಕೊಟ್ಟಿದ್ದಾರೆ? ಬಿಡಿಎ ಕಮಿಷನರ್ 7 ಬರೀ 7-8 ಜನ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಯಾರು ಕೊಟ್ಟರು ಕೂಡ ನೋಡೋಣ, ವಿ ವಿಲ್ ಎಕ್ಸಾಮಿನ್ ದಟ್. ಸೊ ಅಂತವ್ರಿಗೆ 1 ಎಕರೆ ಯಾರು ಇತ್ತು ಅಂತಂದ್ರೆ ಒಂದೇ ಜಾಗದಲ್ಲಿ 9,583 ಅಡಿ ಅವರಿಗೆ ಕೊಡಬೇಕಾಗ್ತದೆ. ಆ ಪ್ರಕಾರ 1 ಎಕರೆ, 2 ಎಕರೆ, 3 ಎಕರೆ, 4 ಎಕರೆ ಮಾಡಿ ಒಂದೇ ಜಾಗದಲ್ಲಿ ಸ್ವಲ್ಪ ಹೈ ರೈಸ್ಗೆ ಅವಕಾಶಗಳನ್ನ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ವರ್ಟಿಕಲ್ ಹೋಗ್ಲಿ ಅಂತೇಳಿ ನಾವು ಮಾಡ್ತಾ ಇದ್ದೇವೆ. 15ನೇ ಮೇಯಿಂದ ಅಂದ್ರೆ ನಾಳಿದ್ದಿಂದನೇ ಈ ಭೂ ಮಾಲೀಕರಿಗೆ ಎಲ್ಲರೂ ಕೂಡ ಏನು 3,052 ಭೂ ಮಾಲೀಕರಿದ್ದಾರೆ ಅವರಿಗೆ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಅವರಿಂದ ಒಂದು ಸಾಫ್ಟ್ವೇರ್ ಅನ್ನ ನಾವು ತಯಾರು ಮಾಡಿ ಆ ಸಾಫ್ಟ್ವೇರ್ ಮುಖಾಂತರ ಯಾರೆಲ್ಲರೂ ಕೂಡ ಹಂಚುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದು ಶಿವರಾಮ್ ಕಾರಂತ್ ಲೇಔಟ್ ನಲ್ಲಿ